ಗ್ರಾಮದಲ್ಲಿ ಹುಟ್ಟಿ ಬದುಕಿನ ಹಲವು ತಿರುವುಗಳಲ್ಲಿ ಬೆಂಗಳೂರು ಸೇರಿ 1.5 ರೂಪಾಯಿಯ ದಿನಗೂಲಿ ನೌಕರನಾಗಿ ಮುಂದೆ ವಿದ್ಯಾಭ್ಯಾಸ ಮುಂದುವರೆಸಿ KSR ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ವಿಭಾಗದ ಪ್ರಾಧ್ಯಾಪಕರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಪ್ರೊಫೆಸರ್ BK ರವಿಯವರು ತಮ್ಮ ಬದುಕಿನ ಅರ್ಥಪೂರ್ಣ 85ನೇ ವಸಂತದಲ್ಲಿರುವ ಶ್ರೀ ಬೀರಪ್ಪನವರಿಗಿಂದು ಅಭಿನಂದನೆ. ಇದಾದ ನಂತರ ಸರಿಕೆ ಕೃತಿ ಲೋಕಾರ್ಪಣೆಗೊಳ್ಳಲಿದೆ. ಇದೀಗ ಶ್ರೀ ಬೀರಪ್ಪನವರ ಬದುಕು ಹಾಗೂ ಸಾಧನೆಯನ್ನ ದಾಖಲಿಸಿರುವಂತಹ ಸರಿಕೆ ಗ್ರಂಥ ಲೋಕಾರ್ಪಣೆಗೊಳ್ಳಲಿದೆ. ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾರೆ. ಬೀರಪ್ಪನವರು ವೃತ್ತಿ ಪ್ರವೃತ್ತಿಗಳಿಂದ ಬಹಳ ದೊಡ್ಡ ಯಶಸ್ಸು, ಕೀರ್ತಿ, ಶ್ರೀಮಂತಿಕೆಯನ್ನು ಗಳಿಸಿದರು. ಆದರೂ ಅದರಿಂದ ಅವರು ಬೀಗಾದಿಯನ್ನು ಅವಲೋಕಿಸಿದರು. ತಾವು ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸಿದ ಸಂಪತ್ತಿನ ಒಂದು ಪಾಲನ್ನು ಸಮಾಜ ಸೇವೆಗಾಗಿ ಮುಡಿಪಾಗಿಡುವ ನಿರ್ಧಾರ ತೆಗೆದುಕೊಂಡರು. ಆ ನಿಟ್ಟಿನಲ್ಲಿ ಸಮಾನ ಮನಸ್ಸಿನ ಗೆಳೆಯರನ್ನು ಒಂದು ಕಡೆ ಸೇರಿಸಿ ಶ್ರೀ ಬೀರೇಶ್ವರ ಕಾಳಿದಾಸ ಗೆಳೆಯರ ಬಳಕೆ ಎಂಬ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿದರು. ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಆಹ್ವಾನಿತ ಗಣ್ಯರೇ, ಇಂದಿನ ಸಮಾರಂಭದ ಮಾನ್ಯ 85 ವರ್ಷ ತಿಂಗಳು ಪೂರೈಸ್ತಾ ಇದ್ದಾರೆ. ಪೂರೈಸಿ 86ಕ್ಕೆ ಹೋಗ್ತಾ ಇದ್ದಾರೆ. ಅವರು ಲಕ್ಷ್ಮಣ್ ಕೊಡಸೆ ಮತ್ತು ಸುಮನಂದಮ್ಮ ಸಂಪರ್ಕದಲ್ಲಿ ಸರಿಕೆ ಅಂತಕ್ಕಂಥ ವೀರಪ್ಪನವರ ಬದುಕು ಮತ್ತು ಸಾಧನೆ ಅಭಿನಂದನಾ ಗ್ರಂಥ ಅದು ಬಿಡುಗಡೆ ಆಗ್ತಾ ಇದೆ ಇವತ್ತು. ಅದನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ವೀರಪ್ಪನವರು ನನಗೆ 83ರಿಂದ ಪರಿಚಯ. ಅವತ್ತಿನಿಂದ ಪರಿಚಯ ಇದ್ದಾರೆ. ನಾನು ಸ್ವಲ್ಪ ದಿನ KSRTC ಮಿನಿಸ್ಟರ್ ಕೂಡ ಆಗಿದ್ದೆ. ಆಗ ಇವರು ಡಿಪೋ ಮ್ಯಾನೇಜರ್ ಏನೋ ಆಗಿದ್ರು, ಕೋಲಾರದಲ್ಲಿ ಡಿಪೋ ಮ್ಯಾನೇಜರ್ ಆಗಿದ್ದರು. ಇನ್ನೂ ನಿಕಟವಾದಂಥ ಸಂಪರ್ಕ ಬೆಳೆದಿತ್ತು. ಆಮೇಲೆ ಬರ್ತಾ ಬರ್ತಾ ಇವತ್ತಿನವರಿಗೆ ಅವರು ನನಗೆ ಆತ್ಮೀಯರಷ್ಟೇ ಅಲ್ಲ, ಅವ್ರ ಜೊತೆ ನಿಕಟವಾದಂಥ ಸಂಬಂಧನೂ ಕೂಡ ಬೆಳೆಯಿತು. ಮತ್ತು ಸಾರ್ವಜನಿಕವಾಗಿ ಅವರು ಸರ್ಕಾರಿ ನೌಕರಿಯಿಂದ ರಿಟೈರ್ಡ್ ಆದಮೇಲೆ ಸಮಾಜದ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರ ಬದುಕನ್ನು ಸಾರ್ಥಕ ಪಡ್ಕೊಂಡಿದ್ದಾರೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಸರ್ಕಾರಿ ನೌಕರರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಬೀರಪ್ಪನವರು 85 ವರ್ಷ
ನೀನು ಮುಗಿದೋಯ್ತದೆ, 86ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಒಂದು ಅವರ ಅಭಿನಂದನಾ ಗ್ರಂಥವನ್ನು ತಂದಿದ್ದಾರೆ. ಅವರಿಗೆ ನಾನು ನೂರು ವರ್ಷಕ್ಕೂ ಹೆಚ್ಚು ಕಾಲ ಬಾಳಲಿ ಅಂತೇಳಿ ಅವರಿಗೆ ನಾನು ಹಾರೈಸ್ತೇನೆ. ಅಭಿನಂದನಾ ಗ್ರಂಥ ವೀರಪ್ಪನವರ ಬದುಕು ಮತ್ತು ಸಾಧನೆ ಬಗ್ಗೆ ಸಂಬಂಧಪಟ್ಟಿದೆ. ಅವರೇ ಬರೆದಿದ್ದಾರೆ. ನೀವಿಲ್ಲ, ಸುನಂದಮ್ಮನವರು ಕೊಡಸೆಯವರು. ಅವ್ರ ಸಂಪಾದಕರಲ್ಲಿ ಆಗಿರ್ತಕ್ಕಂಥದ್ದು. ನನಗೆ ಸಮಯ ಇಲ್ಲ ಇದ್ದೇಂದ್ರೆ ನಾನು ವೀರಪ್ಪನವರ ಈ ಸಮಾರಂಭದಲ್ಲಿ ಪೂರ್ಣ ಇರಬೇಕಾಗಿತ್ತು. ನಾನು ಕ್ಲಾಶ್ ಆಗೋಯ್ತು. ಬಾಬು ಜಗಜೀವನರಾಮ್ ಅವರ ಪುತ್ರಿ ಮೀರಾ ಕುಮಾರ್ ಅವ್ರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಕಾರ್ಯಕ್ರಮ ಇದೆ. ಇವತ್ತು ನಾನು ಇದರಲ್ಲಿ ರೋಡ್ನೆಲ್ಲ ಹೋಗ್ಬೇಕಾಗಿದೆ. 3 ಗಂಟೆಗೆ ಅದು ಕಾರ್ಯಕ್ರಮ, ಇಲ್ಲೂ 3 ಗಂಟೆಗೆ ಕಾರ್ಯಕ್ರಮ. ಅದಕ್ಕೆ ನಾನು ಹೇಳಿದೆ, ವೀರಪ್ಪನವ್ರಿಗೆ ಕ್ಷಮೆ ಕೇಳಿ ದೀಪ ಹಚ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಅವರಿಗೆ ಆಯುಸ್ಸು, ಆರೋಗ್ಯ ಎಲ್ಲ ಸಿಕ್ಕಲಿ, ಇನ್ನೂ ಹೆಚ್ಚು ಸಮಾಜಮುಖಿಯ ಕೆಲಸ ಮಾಡಲಿ, ಅವ್ರಿಗೆ ಸಮಾಜಮುಖಿಯ ಕೆಲಸ ಮಾಡ್ತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಹಾರೈಸಿ ಅವರಿಗೆ ಶುಭ ಕೋರಿ, ಮತ್ತು ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ನಾನು ಈಗ ಓದ್ತೀನಿ, ಇನ್ನೂ ಓದೋಕ್ಕಾಗಿಲ್ಲ, ಓದ್ತೀನಿ. ಮತ್ತು ಅವರ ಬದುಕು ಸ್ವಲ್ಪ ಗೊತ್ತಿದೆ ನನಗೆ, ಅವರ ಸಾಧನೆಗಳು ಕೂಡ ಗೊತ್ತಿದೆ. ಆದರೆ ನಿಖರವಾಗಿ ಈ ಪುಸ್ತಕದಲ್ಲಿ ಅವರು ದಾಖಲಿಸಿರೋದ್ರಿಂದ ಅದನ್ನು ನೋಡ್ತೀನಿ ಅಂತ ಹೇಳ್ತಾ ನೀವೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.